ಸರ್, ನಮ್ಮ ಪ್ರತಿಕ್ರಿಯೆ ಯಾವ ಥರ ಇರುತ್ತೆ ಅಂದರೆ, ನೋಡಿ ಸರ್, ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸ್ಲೇಬೇಕಾಗತ್ತೆ. ಹಾಗಂತ ಎಲ್ಲರೂ ತಪ್ಪಿಸಲ್ಲ ನನ್ನ ಭಾವನೆ. ಯಾರೂ ಸಹ ದರ್ಶನ್ ಕೊಲೆ ಮಾಡಿ, ಈಗೇನು ಇವತ್ತು ಮಾಧ್ಯಮಗಳಲ್ಲಿ ಬರ್ತದೆ, ಡಿ ಗ್ಯಾಂಗ್ ಕೊಲೆ ಮಾಡಿದೆ, ಡಿ ಗ್ಯಾಂಗ್ ಕೊಲೆ ಮಾಡಿದೆ ಅಂತ. ಡಿ ಗ್ಯಾಂಗ್ ಕೊಲೆ ಮಾಡಿದೆ ಹೊರತು ಡಿ ಮಾಡಿಲ್ಲ. ಯಾರೂ ಸಹ ದರ್ಶನ್ ಅವರು ಕೊಲೆ ಮಾಡಿರೋದಕ್ಕೆ ಯಾವುದೇ ರೀತಿಯಾದ ಸಾಕ್ಷ್ಯಗಳಾಗ್ಬೋದು, ಪುರಾವೆಗಳಾಗ್ಬೋದು, ಯಾವುದು ಇಲ್ಲಿವರೆಗೂ ಯಾವುದು ಸಿಕ್ಕಿಲ್ಲ, ಸಿಗೋದು ಇಲ್ಲ. ಯಾಕಂದರೆ ಅವರು ಕೊಲೆ ಮಾಡಿಲ್ಲ. ಅವರು ಕರೆಸಿದ್ದಾರೆ, ಅವನಿಗೆ ವಾರ್ನಿಂಗ್ ಮಾಡಿದ್ದಾರೆ, 2 ಏಟು ಹೊಡೆದಿದ್ದಾರೆ ಅಂತ ಮೂಲಗಳ ಪ್ರಕಾರ ಕೇಳಿದ್ದೀವಿ. ಆದರೆ ಅದನ್ನು ಸಹ ನಾವು ನೋಡಿಲ್ಲ. ಯಾರೂ ಸಹ ಯಾವುದೇ ಅಂತ ವಿಷುವಲ್ ಎಲ್ಲಿವರೆಗೂ ಹೊರಗಡೆ ಬರಲಿಲ್ಲ ದರ್ಶನ್ ಕೈ ಹಲ್ಲೆ ಮಾಡಿರೋದಕ್ಕೆ. ಇವತ್ತು ಏನು ಆರೋಪಗಳು ಕೇಳಿ ಬರ್ತಾಯಿದೆ ಸರ್, ಅದು 100ಕ್ಕೆ 100 ಸುಳ್ಳು ಅಂತ ನಾನು ಹೇಳೋಕ್ಕೆ ನಾನಾದರೂ ಭಾವಿಸ್ತೀನಿ. ನೋಡಿ, ತಪ್ಪು ಎಲ್ಲಿಂದ ನಡೆಯುತ್ತೆ, ಹೇಗೆ ನಡೆಯುತ್ತೆ? ಈಗ ಒಂದು ಜೀವ ಹೋಗಿದೆ, ಅದನ್ನು ಎಲ್ಲರೂ ಒಪ್ಪಲೇಬೇಕಾಗುತ್ತೆ. ಅದನ್ನು ಎಲ್ಲರೂ ಸಹ ಕೆಲವೊಂದು ಸಂದರ್ಭದಲ್ಲಿ ವಿರೋಧನೂ ಮಾಡಬೇಕಾಗುತ್ತೆ. ಯಾಕಂದರೆ ಯಾರೋ ಮಾಡಿದ ತಪ್ಪಿಗೆ ಯಾರೋ ಬಲಿ ಹಾಕೋದು ಬೇಡ. ಇವತ್ತು ಅವನು ರೇಣುಕಾಸ್ವಾಮಿ ಏನು ಇವತ್ತು ಕೆಲವೊಂದು ಅಶ್ಲೀಲ ಮೆಸೇಜ್ಗಳನ್ನ ಸುಮಾರು ಹೆಣ್ಮಕ್ಳು ಇವತ್ತು ಹೊರಗಡೆ ಬಂದು ಹೇಳ್ತಾ ಇದ್ದಾರೆ, ನನಗೂ ಕಳಿಸಿದ್ದ ಅಂತ ಹಲವಾರು ಹೆಣ್ಮಕ್ಳು ಇವತ್ತು ಧೈರ್ಯದಿಂದ ಬಂದ್ಬಿಟ್ಟು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಹೇಳ್ತಾ ಇದ್ದಾರೆ. ಸುಮಾರು ಹಲವಾರು, ಈಗ ನಿಮಗೂ ಸಹ ಇವತ್ತು ಮಾಹಿತಿ ಬಂದಿರುತ್ತೆ. ಬಟ್ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಕೊಲೆ ಮಾಡ್ತೀರಾ ಅಂತ ಏನು ಇವತ್ತು ಪ್ರಶ್ನೆ ಒಂದು ಉದ್ಭವ ಆಗಿದೆ. ಅದು ನಾನು ಸಹ ಖಂಡಿಸ್ತೀನಿ. ಈ ವಿಚಾರವಾಗಿ ನಾನು ಸಹ ಖಂಡಿಸ್ತೀನಿ. ಈಗ ಅವರು ದರ್ಶನ್ ಅವರು ಕೊಲೆ ಮಾಡೋಂಥ ಎಲ್ಲೂ ಹೇಳಿಲ್ಲ, ಕೊಲೆ ಮಾಡಲಿಲ್ಲ. ಆದರೆ ಇವತ್ತು ಯಾರ್ದೋ ಒಂದು ಕೃತ್ಯಕ್ಕೆ ಇವತ್ತು ದರ್ಶನ್ ಅವರು ಬಲಿಯಾಗಿದ್ದಾರೆ. ನಮ್ಮ ಉದ್ದೇಶ ಏನಿವತ್ತು, ದರ್ಶನ್ ಅವರು ಸಾಮಾನ್ಯ ಬಡವನಿಗೆ, ಎಂಥ ಬಡವರು ಸಹ ಇವತ್ತು ಏನೇನು ದಾನ ಧರ್ಮ ಮಾಡ್ತದೆ, ಅವ್ರ ಮನೆ ಬಾಗಿಲು ದಿನ ಕನಿಷ್ಠ ಪಕ್ಷ 50ರಿಂದ 100 ಜನ ಅವ್ರ ಮನೆ ಬಾಗಿಲಿಗೆ ಸ್ಕೂಲ್ ಫೀಸ್ಗಿಲ್ಲ, ಮಗಳು ಮದುವೆಗಿಲ್ಲ, ಆರೋಗ್ಯ ಸರಿಯಿಲ್ಲ ಅನ್ನೋದಕ್ಕೆ ಭಾಳಷ್ಟು ಜನ ಇವತ್ತು ಅವ್ರ ಮನೆ ಬಾಗಿಲಿಗೆ ಕ್ಯೂ ನಿಲ್ತಾರೆ. ನಾನು ಕಂಡಂಗೆ ಇವತ್ತು ದಿನಕ್ಕೆ 1 ಲಕ್ಷದಿಂದ 1.5 ಲಕ್ಷ ದಾನ ಮಾಡ್ತಿರುವಂಥ ಮನುಷ್ಯ, ವರ್ಷಕ್ಕೆ 3 ಕೋಟಿ 4 ಕೋಟಿ ದಾನ ಮಾಡ್ತಿದ್ದ ವ್ಯಕ್ತಿ ಇವತ್ತು ಕೊಲೆ ಮಾಡ್ತಾರೆ ಅಂದರೆ ಯಾರೂ ನಂಬೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಂಬೋಂಥ ಮಾತೇ ಅಲ್ಲ. ಅದು ಆ ಮಟ್ಟಿಗೆ ಇಳಿಯುವಂಥ ಕೀಳ್ತನದ ಮಾಡಲ್ಲ. ಕೋಪಿಷ್ಟ ದರ್ಶನ್, ಕೋಪಿಷ್ಟ ನಾನು ಒಪ್ತೀನಿ, ಇಲ್ಲ ನಾನು ಹೇಳೋದೇ ಇಲ್ಲ. ಯಾಕಂದರೆ ಅವರು ಹತ್ರದನ್ನು ನೋಡಿದ್ದೀವಿ ನಾವು, ಕೋಪ ಇದೆ. ಆದರೆ ಕೊಲೆ ಮಾಡೋ ಮಟ್ಟಕ್ಕೆ ಕೋಪ ದರ್ಶನ್ ಅವ್ರಿಗಿಲ್ಲ. ಬೇಕಾದರೆ ನಾವು ಎಲ್ಲಿ ಬೇಕಾದ್ರೂ ಬಂದು ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡ್ತೀವಿ. ಯಾಕಂದರೆ ಇವತ್ತು ತಪ್ಪಾಗಿದೆ. ಈಗ ತಪ್ಪಾಗಿದೆ ಯಾವುದು, ಇವತ್ತು ಒಂದು ಹೆಣ್ಣುಮಗಳು, ಯಾರು, ರೇಣುಕಾಸ್ವಾಮಿ ಹೆಂಡ್ತಿ, ಆ ಹುಡುಗಿ ಇವತ್ತು ಗರ್ಭಿಣಿ, 3 ತಿಂಗಳು 5 ತಿಂಗಳು ಗರ್ಭಿಣಿ ಆಗಿದ್ದಾಳೆ. ಮತ್ತು ಅವ್ರ ಮನೇಲಿ ಹಿರಿಯರು, ವಯಸ್ಸಾದ ತಂದೆ ತಾಯಿ, ಮತ್ತು ಒಂದು 98 ವರ್ಷದ ಒಂದು ಅಜ್ಜಿ ಇದೆ. ಆ ಕುಟುಂಬನ ನಡೆಸ್ತಾ ಇದ್ದಂಥ ವ್ಯಕ್ತಿ ಅವನು. ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ ಭಗವಂತನಿಗೆ ಒಂದು ಗೊತ್ತಿದೆ. ಅವನದು ಸಹ ನಾವೇನು ನೋಡಿಲ್ಲ. ಏನು ಇವತ್ತು ಮಾಧ್ಯಮಗಳಲ್ಲಿ ಬರ್ತಿದೆ, ಪೊಲೀಸ್ ಮುಖಾಂತರ ಮೂಲಗಳ ಪ್ರಕಾರ ಅವನಿಂಥ ಸಂದೇಶಗಳನ್ನ ಕಳಿಸಿದ ಪೊಲೀಸ್ ಹೇಳಿಕೆ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಕಳಿಸಿದ್ದಾರೆ, ಹಾಗಾಗಿ ಇದೊಂದು ಕೃತ್ಯ ನಡೆದಿದೆ ಅಂತ ಪೊಲೀಸ್ ಇಲಾಖೆಯಲ್ಲಿ ಕಮಿಷನರ್ ಸಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಅದನ್ನು ನಾವು ಕಣ್ಣಾರೆ ನೋಡಲಿಲ್ಲ. ಇವತ್ತು ಎಲ್ಲರೂ ಸಹ ನ್ಯಾಯ ಸಿಗಬೇಕು ಹಲವಾರು ಮಾಧ್ಯಮಗಳು ಸಹ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಒತ್ತಾಯವೂ ಸಹ ಮಾಡ್ತಾ ಇದೆ. ಸರ್, ನನ್ನ ಪ್ರಶ್ನೆ ಒಂದು, ಇವತ್ತು ಶಿಕ್ಷೆ ಆಗಲಿ ಸರ್, ತಪ್ಪು ಮಾಡಿದವ್ರಿಗೆ 100% ಶಿಕ್ಷೆ ಆಗಲಿ. ಆದರೆ ಪರ್ಟಿಕ್ಯುಲರ್ ದರ್ಶನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ಕೆಲವರು. ಇವತ್ತು ದರ್ಶನ್ ಜೈಲಲ್ಲಿದ್ದಾರೆ. ಇವತ್ತು ಜೈಲಲ್ಲಿರೋರನ್ನ ಇವತ್ತು ನನಗೆ ದರ್ಶನ್ ಬಂದು ಯಾರೋ ಒಬ್ರು ಹೇಳ್ತಾರೆ, ನನಗೆ ಗನ್ ಇಟ್ರು ಅಂತ. ಸರ್, ಆ ಮಾತು ಇವತ್ತಲ್ಲ ಹೇಳೋದು. ದರ್ಶನ್ ಬಂದು ನನಗೆ ಗನ್ ಇಟ್ಬಿಟ್ಟು ಬೆದರಿಸಿದ್ರು ಅಂತ. ಸರ್, ದರ್ಶನ್ ಇದ್ದಾಗಲೇ ಪೊಲೀಸ್ ಇಲಾಖೆ ಸತ್ತೋಗಿಲ್ಲ ಸರ್. ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ಪೊಲೀಸ್ ಇಲಾಖೆ. ಇವತ್ತು ನಮ್ಮ ಕರ್ನಾಟಕ ಪೊಲೀಸ್ ಅಂದರೆ ನಂಬರ್ 1 ಪ್ಲೇಸ್ನಲ್ಲಿದ್ದಾರೆ. ಅವತ್ತೇ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೋದಾಗಿತ್ತು. ಇವರು ಕಂಪ್ಲೇಂಟ್ ಅವತ್ತೇ ಪೊಲೀಸ್ ತೊಗೊಳ್ತಾ ಇತ್ತು. ಇವತ್ತು ಅವರು ಜೈಲಲ್ಲಿದ್ದಾರೆ ಅಂದ್ಬಿಟ್ಟು ಕೆಲವರುಗಳು ಹೇಳ್ತಾರೆ, ಅವ್ರ ತಾಯಿಗೆ ಅನ್ನ ಆಗ್ತಿಲ್ಲ, ತಮ್ಮ ಬಾಡಿಗೆ ಮನೇಲಿ. ಸರ್, ಆ ಫ್ಯಾಮಿಲಿ ವಿಷಯ, ವೈಯಕ್ತಿಕ ವಿಚಾರ ನಾವು ಯಾಕೆ ಸರ್ ಮಾತಾಡಬೇಕು? ಯಾರು ಆಗಲ್ಲ ಅವ್ರನ್ನ ಹೋಗಿ ಕೆಲವರು ಮಾಧ್ಯಮದವರು ಇಂಟರ್ವ್ಯೂನ ಮಾಡ್ತಾರೆ. ಏನಂತ, ಸರ್ ನನಗಾಗದಿರೋನ ಬಗ್ಗೆ ನೀವು ಹೋಗಿ ಮಾತಾಡಿಸಿದ್ರೆ ಅವ್ನು ಕೆಟ್ಟದಾಗೆ ಸರ್ ನನ್ನ ಬಗ್ಗೆ ಮಾತಾಡೋದು. ಈಗ ನಾನು ಆಗಲ್ಲ ಸರ್. ಈಗ ಈ ಹುಡುಗ ನನಗಾಗಲ್ಲ, ನನ್ನ ಬಗ್ಗೆ ಇವನ ಹತ್ರ ಹೋಗಿ ಕೇಳಿದ್ರೆ ಇವನು ಕೆಟ್ಟದೇ ಹೇಳ್ತಾನೆ, ಒಳ್ಳೇದು ಹೇಳಲ್ಲ ಸರ್. ನೀವು ಅಂಥ ಕೆಲಸ ಮೊದಲು ಸರ್ ಎಲ್ಲ ಮಾಧ್ಯಮ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಒಂದು, ಇಂಥ ಸುದ್ದಿಗಳನ್ನ ಬಿಡಿ. ಇವತ್ತು ಕಾಶ್ಮೀರಲ್ಲಿ ಸರ್ ದಿನ ಯುದ್ಧ ನಡೀತಾ ಇದೆ ಸರ್. ನಮ್ಮ ಯೋಧರು ಸಾಯ್ತಾ ಇದ್ದಾರೆ, ಉಗ್ರವಾದಿಗಳ ಜೊತೆ ಯುದ್ಧ ಮಾಡ್ತಿದ್ದಾರೆ. ಒಂದು ಕಡೆ ಮಾವೋವಾದಿಗಳ ಕಾಟ ಆದರೆ ಒಂದು ಕಡೆ ಉಗ್ರವಾದಿಗಳ ಕಾಟ ನಮ್ಮನ್ನು ಕಾಡಿಸ್ತಾ ಇದೆ. ಇಂಥದ್ರ ಬಗ್ಗೆ ತೊಗೊಳ್ಳಿ ಸರ್.
ಬೆಳಗ್ಗೆ ಎದ್ದಿದ ತಕ್ಷಣ ಈ ಸುದ್ದಿ ನೋಡೋದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಯಾಕೆ ಟಿ ವಿ ಆನ್ ಮಾಡ್ತೀವಿ ಅನ್ನೋ ಮಟ್ಟಿಗೆ ಬೇಜಾರಾಗ್ತಾಯಿದೆ ಸರ್. ಮಾಡಲಿ ಸರ್, ಈಗ ಬೇರೆ ಯಾರಾದರೂ ಒಂದು ಕೊಲೆ ಮಾಡಿದ್ರೆ, ಯಾವುದೋ ಒಂದು ರೌಡಿ ಒಂದು ಕೊಲೆ ಮಾಡ್ತಾನೆ ಸರ್, ಅವ್ನ ಸುದ್ದಿ 15-20 ದಿನ ಕಂಟಿನ್ಯೂ ಮಾಡ್ತೀರಾ ಸರ್? ಸುದ್ದಿ 20 ದಿನ ಬೆಳಗ್ಗೆ 24 ಗಂಟೆ ಅದೇ ಸುದ್ದಿ ಮಾಡ್ತೀರಾ ಸರ್? ಮಾಡಲ್ಲ ಸರ್, ಯಾರೂ ಮಾಡಲ್ಲ ಸರ್. ಕೊಲೆ ಆಗಿದೆ, ಖಂಡಿತವಾಗ್ಲೂ ಕೊಲೆ. ಅದಕ್ಕೆ ಪರಿಹಾರ ಏನು ಸರ್? ಆ ಕುಟುಂಬಕ್ಕೆ ಸಹಾಯ ಮಾಡಬೇಕು, ಆ ಕುಟುಂಬನ ಮೇಲೆತ್ತಂಥ ಕೆಲಸ ಮಾಡಬೇಕು, ಅವ್ರ ಮನೆಗೆ ಏನಾದರೂ ನಮ್ಮ ಕೈಲಾದರೂ ಸಹಾಯ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಸರ್. ಇವತ್ತು ದರ್ಶನ್ ಅಭಿಮಾನಿ ಯಾವನೊಬ್ಬ ಹೇಳ್ದ, ಸರ್ ನಾವು 100 ರೂಪಾಯಿ ಹಾಕಿ 2 ಕೋಟಿ ರೂಪಾಯಿ ಆ ಮನೆಗೆ ದುಡ್ಡು ಕೊಡ್ತೀವಿ ಅಂದರು. ಸರ್ ಖಂಡಿತವಲ್ಲಿ ಇದನ್ನು ಮಾಡಬೇಕು ಸರ್. ಸುಮ್ಮನೆ ನಾವು ಹೇಳಿಕೆ ಕೊಟ್ಟು ಜಾರ್ಕೊಳ್ಳೋದಲ್ಲ, ನಾವು ಈ ಕೆಲಸ ಮಾಡಬೇಕು ಸರ್. ದರ್ಶನ್ ಅವ್ರ ಕೈಲಿ ಮಾಡಿಸ್ತೀವೋ ಅಥವಾ ಅಭಿಮಾನಿಗಳು ಸೇರಿ ಮಾಡ್ತಾರೋ, ಇಲ್ಲ ನನ್ನಂಥವನು, ಈಗ ನಾನೇ ಸರ್, ಉದಾಹರಣೆ ನಾನು 25,000 ಚೆಕ್ ಮುಖಾಂತರ ಅವ್ರ ಮನೆಗೆ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ಸರ್. ನಾನು ಇವತ್ತು ಆ ಕುಟುಂಬಕ್ಕೆ ನನ್ನ ಯೋಗ್ಯತೆ ಸರ್, ನಾನು ಕೋಟ್ಯಾಧೀಶ್ವರ ಅಲ್ಲ. ನನ್ನ ಕೈಯಿಂದ ಆ ಮನೆಗೆ, ಆ ಹಿರಿಯರು ಏನಿದ್ದಾರೆ ತಂದೆ ತಾಯಿಗೆ, ನನ್ನ ಕಡೆಯಿಂದ 25,000 ರೂಪಾಯಿ ದುಡ್ಡು ನಾನು ಕೊಡ್ತೀನಿ. ಖಂಡಿತವಲ್ಲ, ದೇವರೊಳಗೆ ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ಸರ್. ನಿಮ್ಮ ಮಾಧ್ಯಮದ ಮುಖಾಂತರಲ್ಲೇ ನಿಮ್ಮ ಕೈಯಲ್ಲೇ ಕೊಡ್ತೀನಿ, ನೀವೇ ತಲುಪಿಸಿ. ದರ್ಶನ್ಗೆ ಇದೇ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಸರ್ ಇವತ್ತು ಎಷ್ಟೋ ವಕೀಲರುಗಳು ಸಹ ಇದ್ರ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳ್ತಾ ಇದ್ದೀವಿ, ಏನಾಗ್ಬೋದು, ಏನಿದು ಎಲ್ಲವೂ ಯಾವುದ್ರ ಮೇಲೆ ಆಧಾರಿತವಾಗಿರುತ್ತೆ? ಸಾಕ್ಷ್ಯಗಳ ಮೇಲೆ. ಯಾರು ಬಂದು ಸಾಕ್ಷ್ಯ ಹೇಳ್ತಾನೆ ಅದ್ರ ಮೇಲೆ ಪನಿಷ್ಮೆಂಟ್ ಡಿಕ್ಲೇರ್ ಆಗುತ್ತೆ ಸರ್. ಈಗ ಯಾವತ್ತೋ ಒಂದಿನ ಅವರು ತಪ್ಪು ಮಾಡಿದ್ದಾರೆ ಅಂದರೆ ಅವ್ರ ಬಾಯಿ ಸರಿಯಿಲ್ಲ ಸರ್, ಮಾಧ್ಯಮದ ಬಗ್ಗೆ ಸ್ವಲ್ಪ ಕೀಳಾಗಿ ಮಾತಾಡಿದ್ದಾರೆ, ಅದು ನಾವು ನೋಡಿದ್ದೀವಿ, ಅದನ್ನು ನೀವು ಟೆಲಿಕಾಸ್ಟ್ ಮಾಡಿದ್ದೀರಿ. ಸಾಮಾಜಿಕ ಜಾಲತಾಣಗಳು ಸಹ ಇವತ್ತಿಗೂ ಸಹ ಅದು ವೈರಲ್ ಆಗ್ತಾಯಿದೆ. ಆ ಸಂಭಾಷಣೆ ಇವತ್ತಿಗೂ ವೈರಲ್ ಆಗ್ತಾಯಿದೆ. ಬಟ್ ಸರ್ ಅದ್ರದ್ದು ಮತ್ತೆ ಅವ್ರನ್ನ ಸುಮಾರು 5 ವರ್ಷ 6 ವರ್ಷ ಬ್ಯಾನ್ ಮಾಡಿದ್ರಿ. ಎಲ್ಲ ಮಾಧ್ಯಮಗಳು ಅವ್ರನ್ನ ಬ್ಯಾನ್ ಮಾಡಿದರು. ಈ ಯೂಟ್ಯೂಬರ್ಸ್ ಬಿಟ್ಟರೆ ಇನ್ಯಾರೂ ಅವ್ರದ್ದು ಟೆಲಿಕಾಸ್ಟ್ ಮಾಡ್ತಿರಲಿಲ್ಲ ಅಲ್ವಾ ಸರ್? ಮತ್ತೆ ಏನೋ ಬಂತು, ಎಲ್ಲೋ ಒಂದು ಕಡೆ ಚರ್ಚೆ ಆಯಿತು, ಮತ್ತೆ ಅವ್ರನ್ನ ಎಲ್ಲರೂ ಮಾಧ್ಯಮದಲ್ಲಿ ಸುದ್ದಿ ಮಾಡೋಕ್ಕೆ ಮುಂದಾದ್ರಿ. ಅದು ಹಳೆಯ ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಈ ರೀತಿ ಒಂಥರ ನನಗೇನು ಅನ್ಸುತ್ತೆ ಅಂದರೆ ವಿಷ ಬೀಜ ಬಿತ್ತುವಂಥ ಕೆಲಸ ಆಗ್ತದೆ ಸರ್. ಯಾರಿಗೂ ಅಷ್ಟೇ ಸರ್, ತಪ್ಪು ಮಾಡಿದ್ನಾ ಅದಕ್ಕೇನು ಮಾಡ್ಬೇಕು ಸರ್? ಈಗ ನೆಕ್ಸ್ಟ್ ಆಲ್ಟರ್ನೇಟ್ ಏನು ಮಾಡಬೇಕು ಅದನ್ನು ಮಾತಾಡಿ. ದರ್ಶನ್ ತಪ್ಪು ಮಾಡೋದು ದರ್ಶನ್ ತಪ್ಪು ಅಂತಲೇ ಹೇಳಿ. ನಾನು ದರ್ಶನ್ ತಪ್ಪು ಮಾಡಿಲ್ಲ ಅಂತ ನಾನು ಸಮರ್ಥನೆ ಮಾಡ್ಕೊಳಕ್ಕೆ ಬರಲಿಲ್ಲ. ಸರಿ ತಪ್ಪು ಅನ್ನೋದು ಹೇಳೋದಕ್ಕೆ ನಾವ್ಯಾರು? ಸರಿ ತಪ್ಪು ಅನ್ನೋಕ್ಕೆ ನಾವ್ಯಾರು ಸರ್? ಅದಕ್ಕೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳನ್ನ ಒದಗಿಸಿದೆ. ಕಾನೂನಿನ ರೀತಿಯಲ್ಲಿ ಯಾವ ರೀತಿ ಅವರು FIR ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಎಲ್ಲ ಸ್ಟೇಷನ್ಗಳಲ್ಲಿ ಎಲ್ಲ ಪೊಲೀಸರು FIR ಹಾಕಿದ್ದೆಲ್ಲ ಪನಿಷ್ಮೆಂಟ್ ಆಗಂಗಿದ್ರೆ ಜೈಲಲ್ಲಿ ಜಾಗ ಸಿಗ್ತಿರಲಿಲ್ಲ ಸರ್. ಇವತ್ತು ಜೈಲಲ್ಲಿ ಜಾಗ ಸಿಗ್ತಿರಲಿಲ್ಲ ಸರ್. ಸಾಕ್ಷ್ಯಾಧಾರಿತಗಳು ಕೊರತೆ ಇರೋದ್ರಿಂದ ಕೆಲವೊಂದು ಕೇಸ್ಗಳು ಖುಲಾಸೆಗಳಾಗ್ತವೆ. ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರ ಅಲ್ವರ. ನೋಡಿದವನ್ನೇ ಬಂದು ಸಾಕ್ಷಿ ಹೇಳಲ್ಲ. ಇವತ್ತು ನಾವು ಕಂಡಂಗೆ ಕಣ್ಣಾರೆ ನೋಡಿದವ್ರು ಎಷ್ಟೋ ಹೈವೇಗಳಲ್ಲಿ, ಮೇಯ್ನ್ ರೋಡ್ಗಳಲ್ಲಿ ಕೊಲೆಗಳು, ರೌಡ್ಗಳು 5 ಜನ 6 ಜನ ಸೇರ್ಕೊಂಡು ಒಬ್ಬ ನಾಯಿ ಕೊಸ್ತಂಗೆ ಕೊಸ್ತಾರೆ. ಅದು ಎಷ್ಟು ಜನ ಸಾರ್ವಜನಿಕರು ನೋಡ್ಕೊಂಡು ಹೋಗಿರ್ತಾರೆ ಸರ್? ಯಾರಾದರೂ ಒಬ್ಬರು ಬಂದು ಸಾಕ್ಷಿ ಹೇಳ್ತಾರೆ ಸರ್? ಹೇಳಲ್ಲ. ಯಾಕಂದರೆ ಇವತ್ತು ಎಲ್ರಿಗೂ ಅವ್ರವ್ರದ್ದು ಭಯನೂ ಕಾಡುತ್ತೆ. ನಮ್ಗೆ ಯಾಕಪ್ಪ ಬೇಕು ಅಂತ ಸೈಡ್ಗೆ ಹೋಗೋ ಜನನೇ ಜಾಸ್ತಿ ಆಗಿದ್ದಾರೆ. ಸಾಕ್ಷ್ಯ ಹೇಳಿದ್ರೆ ಯಾರಾದರೂ ಪನಿಷ್ಮೆಂಟ್ ಆಗೇ ಆಗುತ್ತೆ ಸರ್. ಈಗ ದರ್ಶನ್ ತಪ್ಪು ಮಾಡಿದ್ರು ತಪ್ಪೇ, ನಾನು ತಪ್ಪು ಮಾಡಿದ್ರು ತಪ್ಪೇ, ಇನ್ನೊಬ್ಬ ತಪ್ಪು ಮಾಡಿದ್ರು ತಪ್ಪೇ ಸರ್. ಇವತ್ತು ರಾಜಕಾರಣಿಗಳು ಏನೇನೆಲ್ಲ ಹಲ್ಕ ಕೆಲಸ ಮಾಡಲ್ಲ ಸರ್. ಇವತ್ತು ರಾಜಕಾರಣಿಗಳು ಏನೇನು ಏನು ಸಾಬೀತರ ಸರ್ ರಾಜಕಾರಣಿಗಳು? ಇವತ್ತು ನಮ್ಮ ನಾಳಂಥವ್ರು ಎಂತೆಂಥ ಕೇಸ್ಗಳಲ್ಲಿ ನೀವು ಕಂಡಾಗ ನೋಡ್ತಾ ಇದ್ರಲ್ಲ ಸರ್. ಗಂಡಸ್ರೂ ಬಿಡಲ್ಲ, 50 ಜನ 60 ಜನ ಹೆಂಗಸ್ರೂ ಬಿಡಲ್ಲ, ಗಂಡಸ್ರನ್ನೇ ಬಿಡಲ್ಲ ಸರ್ ರಾಜಕಾರಣಿಗಳು. ಮಾಡಿ ಸರ್, ಅಂಥ ಅಯೋಗ್ಯರ ವಿರುದ್ಧ ಸುದ್ದಿ ಮಾಡಿ ಸರ್, ಮಾಡಿ ಸರ್, ಬುದ್ಧಿ ಕಲೀಲಿ. ಒಳ್ಳೆಯವ್ರ ಬಗ್ಗೆ ನೋಡಿ ಸರ್, ದಯವಿಟ್ಟು ಹೇಳ್ತೀನಿ, ದರ್ಶನ್ನು ಭಾಳಷ್ಟು ಒಳ್ಳೆಯ ಕೆಲಸ ಈ ಸಮಾಜಕ್ಕೆ ಮಾಡಿದ್ದಾರೆ. ಇವತ್ತು ಅವ್ರದ್ದು ಯಾವುದೇ ಒಂದು ಸಿನಿಮಾ ನೋಡಿ ಸರ್, ಎಲ್ಲ ರೈತರ ಪರವಾಗಿ ಒಂದು ಧ್ವನಿ ಇದ್ದೇ ಇರುತ್ತೆ ಸರ್. ಅವ್ರ ಸಿನಿಮಾದಲ್ಲಿ ರೈತರ ಪರವಾಗಿ ಒಂದು ಧ್ವನಿ ಇರುತ್ತೆ. ಅವ್ರ ಸಿನಿಮಾದಲ್ಲಿ ಒಂದು ಸಂದೇಶ ಕೊಡ್ತಾರೆ. ಇವತ್ತು ಯಾವುದೇ ಒಂದು ಸಿನಿಮಾದಲ್ಲಿ ತೊಗೊಳ್ಳಿ, ನೀವು ಐರಾವತ ತೊಗೊಳ್ಳಿ, RMC ಅವ್ರದ್ದು ಏನು ಹಗರಣ ನಡೀತದೆ ಅದನ್ನು ಸರಿಪಡಿಸೋದು ಒಂದು ಸಂದೇಶ ಕಳಿಸ್ತಾರೆ. ನೀವು ಚೌಕ ಸಿನಿಮಾ ನೋಡಿ, ವಿದ್ಯೆ ಕಲಿಸೋರು ಮೇಷ್ಟ್ರು ಅನ್ನೋಕ ರೈತ ಇಬ್ಬರು ಕಣ್ಣೀರು ಹಾಕ್ಬಾರ್ದು ಒಂದು ಡೈಲಾಗ್ ಮುಖಾಂತರ ಹೇಳ್ತಾರೆ. ನೀವೆದೇ ನೋಡಿ ಕಾಟೇರ ತೊಗೊಳ್ಳಿ, ಸಂಪೂರ್ಣವಾಗಿ ಒಂದು ಬಡವರ ಪರವಾಗಿ ರೈತರ ಪರವಾಗಿ ಧ್ವನಿ ಇರೋಂಥ ಚಿತ್ರ ಅದು. ಈ ಥರ ಸಂದೇಶ ಕೊಡುವಂಥ ದರ್ಶನ್ ಕೊಲೆ ಮಾಡ್ತಾರಾ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಸರ್. ನನ್ನನ್ನು ಪ್ರಶ್ನೆ ಮಾಡ್ಕೋಬಾರ್ದು, ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಅವ್ರು ಕೊಲೆ ಮಾಡೋ ಮಟ್ಟಕ್ಕೆ ಅವ್ರು ಹೋಗ್ತಾರಾ ಅನ್ನೋದೇ